ಅಶ್ಲೀಲ ಫೋಟೋಗಳನ್ನು ಜಾಲತಾಣದಲ್ಲಿ ಹಾಕೋದಾಗಿ ಬೆದರಿಕೆ ಒಡ್ಡಿ ಮಹಿಳೆಯಿಂದ 1.5 ಲಕ್ಷ ರೂಪಾಯಿ ಹಣವನ್ನು ವಸೂಲಿ ಮಾಡಿದ್ದಂಥ ಆರೋಪಿ ಅರೆಸ್ಟ್ ಆಗಿದ್ದಾರೆ. ಅಶ್ಲೀಲ ಫೋಟೋ ಅಪ್ಲೋಡ್ ಮಾಡೋದಾಗಿ ಬೆದರಿಕೆ. ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ವಂಚಕರು ಖಂಡಿತವಾಗೂ ಇದ್ದಾರೆ. ಆರೋಪಿ ರೇಶ್ ಕುಮಾರ್ ಅವನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರಿನ ಮಹಿಳೆಗೆ ಬೆದರಿಕೆ ಹಾಕಿದ್ದ. ತಾಯಿ ಮತ್ತು ಮಕ್ಕಳ ಫೋಟೋ ಜಾಲತಾಣದಲ್ಲಿ ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ದ. ವಾಟ್ಸಪ್ ಮೂಲಕ ಪರಿಚಯ ಆಗಿದ್ದ ಮಹಿಳೆಗೆ ಬೆದರಿಕೆ ಹಾಕಿದ್ದ. ವಿಜಯನಗರ ಜಿಲ್ಲೆ ಹೂವಿನಡಗಲಿಯ ಸೋಗಿ ಗ್ರಾಮದ ಆರೋಪಿ. ಹುಣಸೂರು ಗ್ರಾಮಾಂತರ ಪೊಲೀಸರಿಗೆ ಮಹಿಳೆ ದೂರು ಕೊಟ್ಟಿದ್ದರು. ಗದಗಿನ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಆರೋಪಿ ಅವನು ವೀರೇಶ್ ಕುಮಾರ್ ನೋಡ್ತಾ ಇದ್ದೀರಿ. ಇವನ ಮುಖವನ್ನು ಇನ್ನೊಂದ್ಸಲ ನೋಡ್ಕೊಂಬಿಡಿ. ಇವನ್ನ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದರೆ ಇವನು ನಿಮಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಫೋಟೋ ಹಾಕ್ತೀನಿ, ಇದಾಗ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದರೆ ಇಂಥವ್ರನ್ನು ನಂಬೇಡಿ, ಇಂಥವ್ರನ್ನು ನಂಬೇಡಿ. ಈ ರೀತಿಯ ವಂಚಕರು ಎಲ್ಲ ಕಡೆಗಳಲ್ಲೂ ಇದ್ದಾರೆ. ಅಶ್ಲೀಲ ಫೋಟೋ ಹಾಕ್ತೀನಿ ಅಥವಾ ಎಡಿಟೆಡ್ ಫೋಟೋ ಹಾಕ್ತೀನಿ, ಮಾರ್ಫ್ ಮಾಡಿ ಹಾಕ್ತೀನಿ ಅನ್ನೋರು ಸಾಕಷ್ಟು ಜನ ಇದ್ದಾರೆ. ಸೊ ಭಯಪಡದೆ ಪೊಲೀಸರಿಗೆ ದೂರು ಕೊಡಿ. ನಿಮ್ಮ ವಿವರವನ್ನು ಗೌಪ್ಯವಾಗಿಟ್ಟು ಆರೋಪಿಗಳನ್ನು ಶಿಕ್ಷೆಗೊಳಪಡಿಸ್ತಾರೆ. ನೋಡಿ, ವೀರೇಶ್ನನ್ನು ಕೂಡ ಹಾಗೆ ಮಾಡಿದ್ದಾರೆ. ಆಕೆ ಅಶ್ಲೀಲ ಫೋಟೋ ಹಾಕ್ತೀನಿ ಎಂದಾಗ 1.5 ಲಕ್ಷ ರೂಪಾಯಿ ಕೊಟ್ಟಿದ್ದಾಳೆ ಆ ಮಹಿಳೆ. ಆದರೆ ಇವನಿಗೆ ಶಿಕ್ಷೆ ಕಲಿಸ್ಬೇಕಲ್ವಾ, ಬುದ್ಧಿ ಕಲಿಸ್ಬೇಕು ನಮ್ಮ ಕಾರಣಕ್ಕಾಗಿ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೂಡ ಕೊಟ್ಟಿದ್ದಾಳೆ. 1.5 ಲಕ್ಷ ಕೊಟ್ಟ ನಂತರವೂ ಕೂಡ ಇವನು ನಿತ್ಯ ಪೀಡಿಸುವ ಕೆಲಸವನ್ನು ಮುಂದುವರಿಸ್ತಾ ಇದ್ದ. ಹೀಗಾಗಿ ಧೈರ್ಯ ಮಾಡಿ ಆಕೆ ಅವನ ವಿರುದ್ಧ ಕಂಪ್ಲೇಂಟ್ ದಾಖಲಿಸಿದ್ದಾಳೆ. ಹೀಗಾಗಿ ಇವನನ್ನು ವೀರೇಶ್ ಕುಮಾರ್ನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು.